92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಪಂಚಭಾಷಾ ತಾರೆ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸೂಪರ್ ಡ್ಯೂಪರ್ ನಟಿ, ಸೌಂದರ್ಯವತಿ ಅಲ್ವಾ, ಸೌಂದರ್ಯ ಲಕ್ಷ್ಮಿ, ವೆಂಕಟಲಕ್ಷ್ಮಿ, ಸಾಹಸ ಲಕ್ಷ್ಮಿ, ಧೈರ್ಯ ಲಕ್ಷ್ಮಿ, ಅಷ್ಟಲಕ್ಷ್ಮಿ, ವೆಂಕಟಲಕ್ಷ್ಮಿ, ಲಕ್ಷ್ಮಿ, ಜೂಲಿ ಲಕ್ಷ್ಮಿ, ಲಕ್ಷ್ಮಿ ಅವರ ಜೊತೆ ಜೂಲಿ ಲಕ್ಷ್ಮಿ ಹೇಳಬೇಡ. ಓಕೆ ಸಾರಿ ಅಲ್ಲ, ಒಟ್ಟಿನಲ್ಲಿ ಎಲ್ಲಾ ತರದ ಲಕ್ಷ್ಮಿ ಅವ್ರ ಜೊತೆ ಮಾತುಕತೆ ಇವತ್ತು ಕೂಡ ಮುಂದುವರಿತಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಮಸ್ಕಾರ ಚಂದ್ರು ಅವರೇ. ನಮಸ್ಕಾರ ಗೀತಾ. ನಿಮ್ಮ ಜೊತೆ ಮತ್ತೆ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ನಂತರ ಮಾತಾಡುವಂಥ ಸದಾವಕಾಶ ನಮ್ಮದಾಗಿದೆ. ಸೊ ನಿನ್ನೆ ನಾವು ಮಾತಾಡ್ತಾ ನಿಮ್ಮ ತಾಯಿಯವ್ರ ಬಗ್ಗೆ ಮಾತಾಡಿದ್ವಿ, ಅಲ್ಲಿಗೆ ನಿಲ್ಲಿಸಿದ್ವಿ. ಸೊ ಮುಂದೆ ಅಲ್ಲಿಂದ ಕಂಟಿನ್ಯೂ ಮಾಡೋಣ. ಸೊ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ತಂದೆ ಅವರ ಐ ಥಿಂಕ್ ಇಫ್ ಐ ಆಮ್ ರೈಟ್, ನಿಮ್ಮ ತಾಯಿ ವಾಸ್ ಸೆಕೆಂಡ್ ವೈಫ್ ಅಲ್ವಾ? ಸೊ ಫಸ್ಟ್ ವೈಫ್ ಯಾರು, ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಫಸ್ಟ್ ವೈಫ್ ತೀರೋಗ್ಬಿಟ್ರು ನಮ್ಮ ತಂದೆಗೆ. ಶಿ ವಾಸ್ ನಾಟ್ ಇನ್ ಸಿನಿಮಾ. ಅವ್ರದೇ ಸರಸ್ವತಿ ಅನ್ನೋ ಹೆಸರು ಅವ್ರದೇ. ಅವ್ರಿಗೆ ಮಕ್ಕಳು ಇರಲಿಲ್ಲ. ಅವ್ರಿಗೆ ತುಂಬಾ ಸಣ್ಣ ವಯಸ್ಸು. ಹೌದು, ಪ್ಲೇಗ್ ಬಂದು ಹೋದ್ರು. ತುಂಬಾ ಸಣ್ಣ ವಯಸ್ಸು, ಮಕ್ಕಳಾಗ್ಲಿಲ್ಲ ತಂದೆಗೆ. ಸೊ ಹಿ ಮ್ಯಾರಿಡ್ ಮೈ ಮದರ್. ಲವ್ ಆಯ್ತು, ಇಬ್ರು ಮದುವೆ ಮಾಡ್ಕೊಂಡ್ಬಿಟ್ರು. ಅಮ್ಮ ವಾಸ್ ಹಾರ್ಡ್ಲಿ 17. ಕುಮಾರಿ ರುಕ್ಮಿಣಿ ಇಲ್ಲ, ಅದೇನಾಯ್ತು, ಚೈಲ್ಡ್ ಆರ್ಟಿಸ್ಟ್ ಇಂದ ಫಸ್ಟ್ ಟೈಮ್ ಶಿ ಬಿಕೇಮ್ ವಳ್ಳಿಯಲ್ಲಿ ಹೀರೋಯಿನ್ ಮಾಡಿದ್ಲು, ಶ್ರೀವಳ್ಳಿ AVM ಪಿಕ್ಚರ್ ಅಲ್ಲಿ. ಸೊ ಯು ಆರ್ ನೋ ಮೋರ್ ಬೇಬಿ ರುಕ್ಮಿಣಿ, ಕುಮಾರಿ ರುಕ್ಮಿಣಿ ಅಂತ ಹಾಕ್ತೀವಿ ಅಂತ. ಸೊ ಆವಾಗಿಂದ ಕುಮಾರಿ ರುಕ್ಮಿಣಿ ಎಸ್ ಬಿಕಮ್ ಹೆಸರಾಯಿತು. ಕುಮಾರಿ ರುಕ್ಮಿಣಿ ಅಂಡ್ ವೈವಿರಾ ಮೆಟ್ ಇನ್ ಲವಂಗಿ. ದೇ ಗಾಟ್ ಮ್ಯಾರಿಡ್ ಅಂಡ್ 10 ವರ್ಷ ಹೊಡೆದಾಡಿ ಹಿಂಗೆ ಲಕ್ಷ್ಮಿ ಬಾಮ ಅಂತ ಕೊನೆಗೆ ಬಂದೇ ಬಿಟ್ಟೆ ನಾನು. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರಿಂದ ನಾವು ತಿಳ್ಕೊಳ್ಳೋಣ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕತೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಮ್ ಜೊತೆ ಇದ್ದಾರೆ ಪಂಚಭಾಷಾ ತಾರೆ ಲಕ್ಷ್ಮಿ ಅವರು. ಅವ್ರ ಜೊತೆ ಮಾತುಕತೆನ ನಾವು ಮುಂದುವರಿಸ್ತೀವಿ. ಸೊ ಮೇಡಮ್, ನಿಮ್ಮ ತಾಯಿ ಮನೆ ಕಡೆ ಹೇಳಿ. ಅಂದ್ರೆ ನಿಮ್ಮ ತಾಯಿಯವರು ಕೂಡ ಒಬ್ರು ಉತ್ತಮ ಕಲಾವಿದೆ. ಅಂದ್ರೆ ಬೇಬಿ ರುಕ್ಮಿಣಿಯಿಂದ ಕುಮಾರಿ ರುಕ್ಮಿಣಿಯಾಗಿ ಅವರು ಕೂಡ ಹಲವಾರು ಸಿನಿಮಾಗಳಲ್ಲಿ ಅಭಿನಯಿಸಿದ್ರು. ಅವ್ರ ಬಗ್ಗೆ ನಮಗೆ ಅವ್ರ ಮನೆ, ಅವ್ರ ಕಲ್ಚರ್, ಅದ್ರ ಬಗ್ಗೆ ಒಂಚೂರು ಹೇಳಿ. ನಮ್ ತಾಯಿ ಕಡೆ ನೋಡಿದ್ರೆ ಇಟ್ ಇಸ್ ಮೋರ್ ಆಫ್ ದಿಸ್ ಸೈಡ್ ಕಲ್ಚರ್. ತಾಂಜೂರ್ ಅತ್ಲಾ ಕಡೆ ಕಲ್ಚರ್. ಇಟ್ಸ್ ಅ ಮಸ್ಟ್. ಹಾಡ್ ಕಲಿಬೇಕು, ಏನಾದ್ರೂ ಒಂದು ಇನ್ಸ್ಟ್ರೂಮೆಂಟ್ ಕಲಿಬೇಕು. ವೀಣೆ ಬಾರಿಸ್ತೀನಿ ನಾನು. ಅಂಡ್ ಡ್ಯಾನ್ಸ್ ಬೇಕಾದ್ರೆ ಕಲಿ. ನಾನು ಅನ್ಕೊಂಡೆ ಡ್ಯಾನ್ಸ್ ಈಸಿ, ಈ ವೀಣೆನು ಈ ಹಾಡು ತುಂಬ ಕಷ್ಟ ಅಂತ ಡ್ಯಾನ್ಸಿಗೆ ಹೋದೆ. ಅದೇ ತುಂಬ ಕಷ್ಟ ಅಂತ ಆಮೇಲೆ ಗೊತ್ತಾಯ್ತು. ಹಾಡಿಗೆ ತುಂಬ ಕಾಮಿಡಿ ಇರುತ್ತೆ. ಆ ಮಾಸ್ಟರ್ ಬರ್ತಾರೆ ಹಾಡು ಹೇಳ್ಕೊಡೋಕ್ಕೆ. ಪಾಪ ತುಂಬ ಒಳ್ಳೆಯವರು, ಕುಪ್ಸ್ವಾಮಿ ಅಂತ ಅವ್ರ ಹೆಸರು. ಈ ಜುಟ್ಟೆಲ್ಲ ಇಟ್ಕೊಂಡು ಸಾಯಂಕಾಲ ಬಂದು ನಮ್ಮ ತಾತ ಬೇರೆ ಕೂತ್ಬಿಡ್ತಾರೆ. ಅಯ್ಯೋ, ಅವ್ರ ಪಾಪ ಕಣ್ಣೊಂಚೂರು ಈ ತರ ಕಣ್ಣು ಚೆನ್ನಾಗಿದೆ. ಅವ್ರು ಬಂದು ಸಾಯಂಕಾಲ ಕರೆಕ್ಟಾಗಿ ಕೂತಿರ್ತಾರೆ. ಮಾಸ್ಟರ್ ಮೇಷ್ಟ್ರು ಇದೆಲ್ಲ ಕಟ್ಟಿರ್ತಾರೆ, ಪಂಚಕಚ್ಚೆ ಎಲ್ಲ ಕಟ್ಟಿರ್ತಾರೆ. ನಮ್ಮ ತಾತ ಬನ್ನಿ ಮೇಷ್ಟ್ರೆ ಕೂತ್ಕೊಳ್ಳಿ. ಅವ್ರು ಅದಕ್ಕೆ ಹೆದರಿಕೆ. ಕೂತ್ಬಿಟ್ರೆ ಹೇಳಮ್ಮ ಸಾ ಅಂದರೆ ಸಾ ಅಯ್ಯೋ ಗಂಟಲು ನೋಡ್ತಾ ಇದೆ. ಏನಾಯ್ತು? ನನಗೆ ಹೊಟ್ಟೆ ಸರಿಗಿಲ್ಲ. ದಿನಾ ನನಗೆ ಹೊಟ್ಟೆ ಸರಿಗಿಲ್ಲ, ಬಾತ್ರೂಮ್ ಹೋಗ್ತೀನಿ ಅಂತ ಹೋಗಿ ಕೂತ್ಬಿಟ್ರೆ ಅವನ ಅರ್ಧ ಗಂಟೆ ಹೇಳ್ಕೊಡ್ಬೇಕು ಆ ಯಪ್ಪ ಹಾಡು. ಅರ್ಧ ಗಂಟೆ ಹೊರಗೆ ಬರಲ್ಲ ನಾನು. ಅವಾಗೆಲ್ಲ ಹಿಂದ್ಗಡೆ ಅಲ್ವಾ ದೊಡ್ಡ ಮನೆ, ತಾತಂದ ತೊಟ್ಟಿ ಮನೆ ಅಂತಾರಲ್ಲ, ಅದು 2 ತೊಟ್ಟಿ ಇರುತ್ತೆ. ಇಲ್ಲಿಂದ ಬಂದು ಇವರೆಲ್ಲ ಅಲ್ಲಿಗೆ ಬರಲ್ಲ. ಈ ಬ್ರಾಹ್ಮಣರೆಲ್ಲ ಹೋಗಿ ಅವಳೆ ಕರ್ಕೊಂಡು ಬಾ ಸರ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಅಲ್ಲೆಲ್ಲ ಬಂದು ತಟ್ಟಬಾರ್ದು, ಅದೆಲ್ಲ ಮೈಲ್ಗೆ ಅಂತ. ಆ ಥರ ನಮ್ಮ ತಾಯಿ ಹತ್ರ ಕರಿಯ ಅಂತಾರೆ. ನಮ್ಮಮ್ಮ ಬಾರೆ ಅಂತ. ಅಮ್ಮ ಇರಮ್ಮ, ನನಗೆ ಒಂಥರ ಹೊಟ್ಟೆ ಇದಾಗ್ತಾ ಇದೆ, ಲೂಸ್ ಮೋಷನ್ ಆಗಿದೆ. ಅಯ್ಯೋ, ಯಾವಾಗ ಮಾಸ್ಟರ್ ಬಂದರು, ಆ ಮಾಸ್ಟರ್ ನೋಡಿದ್ರೇ ನಾನು ಆಗ್ತಾ ಇದ್ದಮ್ಮ. ಇದು 7 ವಯಸ್ಸು ಮಗುನ ಕೂರಿಸ್ಕೊಂಡು ಸಾಪ ಅಂದರೆ ಅದಕ್ಕೆ ಇಷ್ಟ ಇಲ್ಲ ಅನ್ನೋವಾಗ ಬಿಟ್ಬಿಡಿ. ದ ಮ್ಯೂಸಿಕ್ ವಿಲ್ ನೆವರ್ ಕಮ್ ಟು ಯು. ಯು ಹ್ಯಾವ್ ಟು ಗೋ ಟು ದ ಮ್ಯೂಸಿಕ್.
ದಟ್ ಈಸ್ ಆಲ್ವೇಸ್ ಒನ್ ಥಿಂಗ್. ಇನ್ನಷ್ಟು ವಿಚಾರಗಳನ್ನ ನಾವು ಲಕ್ಷ್ಮಿ ಅವರಿಂದ ತಿಳ್ಕೊಳ್ಳೋಣ. ಆದ್ರೆ ಒಂದು ಬ್ರೇಕ್ ನಂತರ ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾವು ಮಾತಾಡ್ತಿದೀವಿ ಲಕ್ಷ್ಮಿ ಅವ್ರ ಜೊತೆ. ಸೊ ಮೇಡಮ್, ನೀವು ನಿಮ್ಮ ಸಂಗೀತ ಕಲಿಕೆ ಬಗ್ಗೆ ಹೇಳ್ತಾ ಇದ್ರಿ, ಮ್ಯೂಸಿಕ್ ಕ್ಲಾಸಸ್ ಬಗ್ಗೆ ಹೇಳ್ತಿದ್ರಿ, ಪ್ಲೀಸ್ ಕಂಟಿನ್ಯೂ ಮಾಡಿ. ನಾವಾಗಿ ಹೋಗ್ಬೇಕು ಹೊರತು ಅದು ಬರೋದೇ ಇಲ್ಲ ನಮ್ಮ ಹತ್ರ. ನನಗೆ ಇದು ದಿನ ಇವರು ಒಂದೇ ಹೇಳ್ಕೊಡ್ತಾರೆ. ಅವ್ರು ಹೇಳ್ಕೊಟ್ಟಿದ್ದು ಇಷ್ಟ ಆಗಲಿಲ್ಲ, ಅದಾದ್ಮೇಲೆ ಬಿಟ್ಬಿಟ್ರು. ಕರ್ಕೊಂಡೋಗಿ ದಿನ ಇನ್ನೊಂದೇನಂದ್ರೆ ದಟ್ ಐ ಲೈಕ್. ಅಲ್ಲೊಂದು ದೇವಸ್ಥಾನ, ವರದರಾಜ ಸ್ವಾಮಿ ದೇವಸ್ಥಾನ ಇತ್ತು ನುಂಗಮ್ಮ ತಾತನ ಮನೆ ಮುಂದ್ಗಡೆ. ಅಲ್ಲಿ ದೇ ವಿಲ್ ಟೀಚ್. ಸಾಯಂಕಾಲ ಆದರೆ ಸ್ತೋತ್ರಗಳು ಕಲ್ತ್ಕೊಡ್ತಾರೆ, ಎಲ್ಲ ಸ್ತೋತ್ರಗಳು ಕಲ್ತ್ಕೊಡ್ತಾರೆ. ಅದು ಅವ್ರು ಕಲ್ತ್ಕೊಡೋ ಆ ಪೂಜಾರಿ ಏನು ಮಾಡ್ತಾರೆ, ಹೆಣ್ಮಕ್ಳನ್ನ ಸಪ್ರೇಟಾಗಿ ಕೂರಿಸ್ಕೊಂಡು ಒಂದು ಹಾಡು ಥರ ಕಲ್ತ್ಕೊಡ್ತಾರೆ. ಈ ಗಂಡು ಮಕ್ಕಳನ್ನೆಲ್ಲ ಕರೆಕ್ಟಾಗಿ ಹೇಳೋ ಶುಕ್ಲಾಂಬರಧರಂ ವಿಷ್ಣು ಹೇಳೋ ಅಂತಾರೆ. ಅವ್ರ ವಾಯ್ಸೇ ಅಂತಾರೆ. ಇಲ್ಲಿ ಮಾ ನೀನು ಹೇಳೋದು ಸಿಂಧೂರಾರುಣ ವಿಗ್ರಹ ತ್ರಿನಯನ ಹೇಳಮ್ಮ ಅಂತಾರೆ. ಅವ್ರು ಹೇಳೋ ಸ್ಟೈಲ್ ನೋಡ್ಬಿಟ್ಟು ಅಯ್ಯೋ ಹಾಡು ಕಲಿಬೇಕು ಅನ್ಸುತ್ತು. ಹೇಳ್ಕೊಡೋದು ಮಕ್ಕಳಿಗೆ ಹೇಗೆ ನಾವು ವಿ ಹ್ಯಾವ್ ಟು ಬ್ಲೆಂಡ್ ದಮ್ ಅನ್ನೋದು ಆ ಕಲಿತೆ ನಾನು. ಅದಾದ್ಮೇಲೆ ನಾನು ಬಿಟ್ಬಿಟ್ಟು ನಮ್ಮ ತಾಯಿ ಚೆನ್ನಾಗಿ ಹಾಡ್ತಾರೆ, ತಂಬೂರ ಇಟ್ಕೊಂಡು ದಿನ ಹಾಡ್ತಾರೆ. ಕೂತ್ಕೊಂಡು ಅಮ್ಮನ ಹತ್ರನೇ ಕಲಿತೆ. ಅಮ್ಮನ ಹತ್ರ ಹೇಳಿದೆ, ಅಮ್ಮ ದಯವಿಟ್ಟು ಮಾಸ್ಟ್ರು ಬೇಡಮ್ಮ, ಒಂದು ದಿವಸ ರಾತ್ರಿ 9:30 ಊಟ ಎಲ್ಲ ಮಾಡಿಬಿಟ್ಟು, 9:30 ಅನ್ನೋದು ತುಂಬ ಲೇಟು, 8 ಗಂಟೆ ಎಲ್ಲ ಮಲಗೋ ಟೈಮ್ ಅದು. 9:30ಗೆ ಮಲ್ಕೊಂಡಿದ್ದೀನಿ, ನಿದ್ದೆ ಮಾಡಿಲ್ಲ. ಅಮ್ಮ ಯಾಕೆ ನಿದ್ದೆ ಮಾಡಿಲ್ಲ ಇನ್ನೂ ಅಂತ, ಕಣ್ಣಲ್ಲಿ ನೀರು ಯಾಕೆ ಅಂತ ಬಿಕೋ ಅಂತ ಅಳ್ತಾ ಇದ್ದೀನಿ. ಯಾಕಮ್ಮ ಇಷ್ಟೊಂದು ಅಳ್ತೀಯಾ ತಾತನ ಕರಿ? ಅಯ್ಯೋ ಅವ್ರನ್ನ ಮಾತ್ರ ಕರಿಬೇಡ, ಯಾಕೆಂದ್ರೆ ಇವ್ರನ್ನ ಕರಿಯೋದು ಒಂದೇ, ಆ ಮೇಷ್ಟ್ರನ್ನು ಕರಿಯೋದು ಒಂದೇ, ಇಬ್ಬರನ್ನ ಕರಿಬೇಡ, ಇವರೇ ಅದಕ್ಕೆ ಕಾರಣ. ಏನಾಯ್ತೆ ಅಂದರೆ ಅರ್ಧ ಗಂಟೆ ಆದಮೇಲೆ ಹೇಳ್ತೀನಿ, ನನಗೆ ಹಾಡು ಕಲಿಬೇಡ ಆ ಮೇಷ್ಟ್ರ ಹತ್ರ. ಒಂಥರ ಅವ್ರು ಹೇಳ್ಕೊಡೋ ಸ್ಟೈಲೇ ನನಗೆ ಹಿಡಿಸ್ಲಿಲ್ಲ. ಅವರು ಒಂದೇ ಥರ ಸಾಲೇ ಇದ್ದಾರೆ. ಇನ್ನೂ ಜಂಟೆ ವರ್ಷ ಬಂದಿಲ್ಲ, ಸರಿಗಮ್ಮ ಪದನಿ ಸಾನಿದಪ್ಪ ಮಗರಿ ಸರ್, ನಾನು ಸರಿಯಾಗಿ ಆಡ್ತಾ ಇಲ್ಲಮ್ಮ. ಆಮೇಲೆ ಅಮ್ಮ ಅಂದರು, ನೀನು ಸರಿಯಾಗಿ ಹಾಡ್ತಾ ಇದೆಯಮ್ಮ, ಆದ್ರೂ ಆ ಶ್ರುತಿ ಹಿಡಿಬೇಕು. ಆ ಶ್ರುತಿ ನಾನು ನಿನ್ನ ಹತ್ರ ಹಿಡ್ಕೋತೀನಿ, ಅವ್ರ ಹತ್ರ ಹಿಡಲ್ಲ, ಬಿಡಮ್ಮ ನನ್ನ. ಅದಾದಮೇಲೆ ಅವಳು ಬಿಟ್ಬಿಟ್ರು, ತಾಯಿ ಕಲ್ತ್ಕೊಟ್ರು. ಬೈ ಒಂದು ಏಜ್ ಆಫ್ 12 ವೀಣೆ ಕಲಿಯಕ್ಕೆ ಶುರು ಮಾಡಿದೆ. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರಿಂದ ನಾವು ತಿಳ್ಕೊಳ್ಳೋಣ. ನೀವು ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. ಕಾಂಟೆಸ್ಟ್ ಸ್ಟಾರ್ಟ್ ಮಾಡೋ ಸಮಯ ಬಂದೇ ಬಿಡ್ತು. ಈಗ ಒಂದು ಡೈಲಾಗ್ ಹಾಕ್ತೀನಿ, ಕೇಳಿಸ್ಕೊಳ್ಳಿ. ದೇವರೇ, ಚಿನ್ನದಂಥ ಗಂಡ ನನಗೆ ಕೊಟ್ಟಿದ್ದೀಯಾ. ಬಡವಳಾದ ನಾನು ಅವರ ಅದೃಷ್ಟದಿಂದ ಭಾಗ್ಯಲಕ್ಷ್ಮಿ ಅನ್ಸ್ಕೊಳ್ಳೋ ಹಾಗೆ ಮಾಡು. ಅವರಿಗೆ ತಕ್ಕ ಹೆಂಡತಿಯಾಗಿರೋ ವರ ನನಗೆ ಕೊಡ್ತಂದೆ. ರತ್ನ, ಇಷ್ಟು ದಿವಸ ಈ ಮನೆ ಹೆಣ್ಣು ದಿಕ್ಕಿಲ್ಲದ ಮನೆ ಆಗಿತ್ತು. ಭಾಗ್ಯದೇವತೆ ಬಾಗಿಲು ತರ್ಕೊಂಡು ಬಂದಿರೋ ಹಾಗೆ ಬಂದಿದ್ದೀಯಾ. ಈ ಮನೆ, ಈ ಮನಸ್ಸು ಎರಡೂ ನಿಂದು. ಇವತ್ತು ನೀನು ಹಚ್ಚಿರೋ ಈ ನಂದಾ ದೀಪ ಯಾವತ್ತಿಗೂ ಆರ್ದ ಜ್ಯೋತಿಯಾಗಿ ಬೆಳಗ್ಬೇಕು. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲಲ್ಲಿ BIGBC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ಚಿತ್ರದ ಹೆಸರು, ನಿಮ್ಮ ಹೆಸರನ್ನ ಟೈಪ್ ಮಾಡಿ ನಮಗೆ 55454 ಈ ನಂಬರ್ಗೆ SMS ಕೊಡಿ. ಸರಿಯಾಗಿ ಉತ್ತರ ಕೊಟ್ಟವ್ರು ಎಲ್ಲರ ಹೆಸರನ್ನ ನಾವು ಕಂಪ್ಯೂಟರ್ಗೆ ಫೀಡ್ ಮಾಡ್ತೀವಿ. ಕಂಪ್ಯೂಟರ್ ಯಾರ ಹೆಸರನ್ನ ಸೆಲೆಕ್ಟ್ ಮಾಡುತ್ತೋ ಅವ್ರಿಗೆ ಬಹುಮಾನನ ಕೊಡ್ತೀವಿ. ಕ್ಲೂ ಕೊಡ್ಲಾ? ಕೊಡಪ್ಪ. ಈ ಸಿನಿಮಾದಲ್ಲಿ ಅನಂತನಾಗ್, ಲಕ್ಷ್ಮಿ, ಲೋಕೇಶ್, ಸುಂದರ್ ರಾಜ್, KS ಅಶ್ವಥ್, ಸಂಪತ್, ಮೈಸೂರು ಲೋಕೇಶ್ ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಅದ್ಭುತವಾದಂಥ ಹಾಡಿದೆ, ಆಕಾಶದಿಂದ ದರೆಗಿಳಿದರಂಬೆ, ಆಕಾಶದಿಂದ ದರೆಗಿಳಿದರಂಬೆ. ಚಂದ್ರು, ನಾನು ಹೊರಟೆ. ಇಲ್ಲಿಗೆ ಅದೇ ತಗೊಂಬರಕ್ಕೆ, ಒಂದು ರಂಬೆ ಮುರ್ಕೊಂಡು ಬರಕ್ಕೆ, ಒಂದೆರಡು ಕೊಡಕ್ ನಿಮ್ಗೆ ಚಂಬು ತರ್ತೀವೋ ಅನ್ಕೊಂಡಿದ್ದೆ. 2 ಏಟ್ ಕೊಡೋಣ ಅಂತ. ನೀವು ಎಷ್ಟು ಅದ್ಭುತವಾದ ಹಾಡುಗಳನ್ನೆಲ್ಲ ಶ್ರೀಗಂಧದ ಗೊಂಬೆ ನನಗೆ ಹೊಡೆದ್ರೆ ಏನು ಬೇಜಾರಿಲ್ಲ ಬಿಡು. ಗಮ್ಮಂತೀರಾ? ಶ್ರೀಗಂಧದ ಕೊಂಬೆ ತಂದು ಹೊಡಿ, ತೊಂದ್ರೆ ಇಲ್ಲ. ಓಕೆ, ಎದುರುಗಡೆನೆ ಇದ್ದಾರೆ ಶ್ರೀಗಂಧದ ಗೊಂಬೆ. ಸಿನಿಮಾ ಯಾವ್ದು ಅಂತ ಗೊತ್ತಾಗಿರ್ಬೇಕಲ್ವಾ? ಬೇಗ ನಿಮ್ಮ ಉತ್ತರಗಳನ್ನ ನಮಗ್ ಕಳಿಸಿ. ಸದ್ಯಕ್ಕೆ ಕೇಳ್ತಾ ಇದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ನಾವು ಮಾತುಕತೆ
ಮುಂದುವರ್ಸೋಣ. ಲಕ್ಷ್ಮಿ ಅವ್ರ ಜೊತೆ ಸಾರಿ ಮೇಡಮ್, ನಮ್ದೆಲ್ಲ ಇದ್ದದೆ, ಇನ್ನೊಂದ್ಸಲ ಕಂಟಿನ್ಯೂ ಮಾಡೋಣ ಬನ್ನಿ ನಿಮ್ಮ ಮಾತುಕತೆ. ಹೇಳಿ. ಶುರು ಮಾಡಿ ವೀಣೆಯಲ್ಲಿ ಇಂಟ್ರೆಸ್ಟ್ ಬಂತು. ಡ್ಯಾನ್ಸ್ ಆವಾಗಲೇ ಸ್ಕೂಲ್ ಆ್ಯಂಡ್ ಡ್ಯಾನ್ಸ್ ಐ ವಾಸ್ ನಾಟ್ ಏಬಲ್ ಟು ಕಂಬೈನ್ ಕಂಪ್ಲೀಟ್ಲಿ. ಅರಂಗೇಟ್ರ ಮಾಡಿದ ಮೇಲೂ ಒಂಚೂರು ಬ್ಯುಸಿ ಶೆಡ್ಯೂಲ್. ಡ್ಯಾನ್ಸ್ ಬಂದರೆ ಕಚೇರಿ ಮಾಡೋದು, ಪರ್ಫಾರ್ಮೆನ್ಸಸ್ ಹೋಗೋದು ಬರೋದು, ಬಟ್ ಬೇರೆ ಬೇರೆ ಊರಿಗೆ ಹೋಗುವಾಗ ಕಷ್ಟ ಆಗಿತ್ತು. ಸ್ಕೂಲ್ ಡ್ರಾಮಾ ಆ್ಯಂಡ್ ಡ್ಯಾನ್ಸಸ್ಸಲ್ಲಿ ಚೆನ್ನಾಗಿತ್ತು. ಸ್ಕೂಲ್ ಡ್ರಾಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ? ಓಕೆ. ಏನೇ ಒಂದು ಬಂದ್ರೂ ಲಕ್ಷ್ಮೀ ದಾಳ ಫಸ್ಟ್ ವೆಂಕಟಲಕ್ಷ್ಮಿ ಇದೆ ಕರ್ಕೊಂಡು ಬಂದ್ಬಿಡೋದು. ಅವ್ರು ಕರೀಲಿಲ್ಲ ಅಂದ್ರೆ ನಾನು ರೆಡಿ, ಎಸ್ ಮಿಸ್ ಎಲ್ಲ ತಕ್ಕೋ. ಅದು ನನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಏನಾದರೂ ಒಂದು ಕಾಂಪಿಟೇಷನ್. ಇಕ್ಕಬೇನಾ ಕಾಂಪಿಟೇಷನ್ ಅಂದರೆ ಏನು ಅಂತಾನೆ ನನಗೆ ಗೊತ್ತಿಲ್ಲ. ಇಕ್ಕೆಬೇನ ಅಂದರೆ ಏನು ಅಂತ ಗೊತ್ತಿಲ್ಲ ನನಗೆ 9th ಸ್ಟ್ಯಾಂಡರ್ಡಲ್ಲಿ. ದಟ್ ಈಸ್ ನೌ ವಿ ನೋ ಇಟ್ಸ್ ಅ ಡಿಫ್ರೆಂಟ್ ಫ್ಲಾರಲ್ ಡೆಕೋರೇಷನ್ ಅರೇಂಜ್ಮೆಂಟ್ ಆಫ್ ಜಾಪನೀಸ್ ಸ್ಟೈಲಲ್ಲಿ, ನಾಟ್ ದ ರೆಗ್ಯುಲರ್ ಸ್ಟೈಲ್. ಯು ಕ್ಯಾನ್ ಹ್ಯಾವ್ ಇಟ್ ಇನ್ ಅ ಡಿಫ್ರೆಂಟ್. ಒಂದು ಕಡ್ಡಿ ಇದ್ರೂ ಕಡ್ಡಿ ಇಟ್ಕೊಂಡು ಒಂಥರ ಮಾಡ್ಬೋದು, ಆ ಥರ ಮಾಡೋದು ಇಕ್ಕಬೇನ. ಇಕಬೇನ ಫ್ಲಾರಲ್ ಅರೇಂಜ್ಮೆಂಟ್ ಕಾಂಪಿಟೇಷನ್ ಇದೆ, ಯಾರು ಬರ್ತೀರಾ? ನಾನು ಒಬ್ಬಳೇ ಕೈ ಎತ್ತಾ ಇದ್ದೀನಿ. ಇಕಬೇನ ಅಂದರೆ ಏನು ಅಂತ ಗೊತ್ತಿಲ್ಲ. ಈಗಲಾದ್ರೂ ಗೂಗಲ್ ಇದೆ, ತಟ್ಟು ನೋಡ್ಬಿಡೋಣ ವಾಟ್ ಇಸ್ ಇಕಬೇನ ಅಂತ. ಹೋಗ್ಬಿಟ್ಟೆ. ಹೋದ್ಮೇಲೆ ಎಲ್ಲದಕ್ಕೂ ಹೆಸರು ಕೊಟ್ಬಿಡ್ತಾಳೆ. ಐ ಅಪ್ರಿಷಿಯೇಟ್ ದಟ್ ಗರ್ಲ್ ಅಂತಾರೆ. ಐ ವಾಂಟೆಡ್ ದಟ್ ಅಪ್ರಿಸಿಯೇಷನ್. ಎವ್ರಿ ಹ್ಯೂಮನ್ ಬೀಯಿಂಗ್ ವಾಂಟೆಡ್. ಫಾರ್ ದಟ್ ಅಪ್ರಿಸಿಯೇಷನ್ ಯು ಹ್ಯಾವ್ ಟು ಫೈಟ್ ಇಟ್. ಅದು ಗೊತ್ತಿದೆಯೋ ಗೊತ್ತಿಲ್ವೋ, ಟು ಸಿ ಯುವರ್ ಸಕ್ಸಸ್ ಯು ಹ್ಯಾವ್ ಟು ಫೇಸ್ ದ ಫೇಲ್ಯೂರ್. ಇನ್ನಷ್ಟು ವಿಚಾರಗಳನ್ನ ನಮಗೆ ಲಕ್ಷ್ಮಿ ಅವರು ತಿಳಿಸ್ತಾರೆ. ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿ. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಕಾಂಟೆಸ್ಟ್ ನಡೀತಿದೆ. ಕೇಳಿಸ್ಕೊಳ್ಳಿ ಈ ಡೈಲಾಗು. ದೇವರೇ, ಚಿನ್ನದಂಥ ಗಂಡ ನನಗೆ ಕೊಟ್ಟಿದ್ದೀಯಾ. ಬಡವಳಾದ ನಾನು ಅವರ ಅದೃಷ್ಟದಿಂದ ಭಾಗ್ಯಲಕ್ಷ್ಮಿ ಅನ್ಸ್ಕೊಳ್ಳೋ ಹಾಗೆ ಮಾಡು. ಅವರಿಗೆ ತಕ್ಕ ಹೆಂಡತಿಯಾಗಿರೋ ವರ ನನಗೆ ಕೊಡ್ತಂದೆ. ರತ್ನ, ಇಷ್ಟು ದಿವಸ ಈ ಮನೆ ಹೆಣ್ಣು ದಿಕ್ಕಿಲ್ಲದ ಮನೆಯಾಗಿತ್ತು. ಭಾಗ್ಯದೇವತೆ ಬಾಗಿಲು ತರ್ಕೊಂಡು ಬಂದಿರೋ ಹಾಗೆ ಬಂದಿದ್ದೀಯಾ. ಈ ಮನೆ, ಈ ಮನಸ್ಸು ಎರಡೂ ನಿಂದು. ಇವತ್ತು ನೀನು ಹಚ್ಚಿರೋ ಈ ನಂದ ದೀಪ ಯಾವತ್ತಿಗೂ ಆರ್ದ ಜ್ಯೋತಿಯಾಗಿ ಬೆಳಗ್ಬೇಕು. ಈ ಡೈಲಾಗ್ ಯಾವ ಚಿತ್ರದ್ದು ಅಂತ ನೀವು ನಮಗೆ ತಿಳಿಸ್ಬೇಕು. ನೀವು ಮಾಡ್ಬೇಕಾಗಿರೋದಿಷ್ಟೇ, ನಿಮ್ಮ ಮೊಬೈಲ್ ನಲ್ಲಿ ಬಿಗ್ BC ಅಂತ ಟೈಪ್ ಮಾಡಿ, ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಹಾಗೂ ಚಿತ್ರದ ಹೆಸರನ್ನ ಟೈಪ್ ಮಾಡಿ 55454 ಈ ನಂಬರ್ಗೆ SMS ಮಾಡಿ. ಆಮೇಲೆ ಏನು ಕ್ಲೂ ಕೊಡ್ರಿ. ಓಕೆ. ಈ ಚಿತ್ರದ ನಿರ್ದೇಶಕರು ದೊರೆ ಭಗವಾನ್ ಅವರು. ಈ ಸಿನಿಮಾ ರಿಲೀಸ್ ಆಗಿದ್ದು 1979ನೇ ಇಸ್ವಿಯಲ್ಲಿ. ಮತ್ತು ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಬಂದು 3 ಜನ, ದೊರೆ ಭಗವಾನು, ಭಕ್ತವತ್ಸಲ ಮತ್ತು ರಾಮಚಂದ್ರ ಅವರು. ಮೇಡಮ್ ತಪ್ಪು ತಿಳ್ಕೊಬೇಡಿ, ಇವ್ರು ಸ್ವಲ್ಪ ಲೆಕ್ಕದಲ್ಲಿ ವೀಕು. ಯಾಕಮ್ಮ? ಮತ್ತೇನ್ರಿ 4 ಜನದ ಹೆಸರು ಹೇಳ್ಬಿಟ್ಟು 3 ಜನ ಅಂತ ಹೇಳ್ತೀರಾ? ಅದು ಹಂಗಲ್ಲ. ದೊರೆ ಭಗವಾನ್ ನಮ್ಮ ಪ್ರಕಾರ ಇಬ್ಬರು ವ್ಯಕ್ತಿ ಆದ್ರೂ ಒಬ್ಬರೇ ನಮ್ಗೆ. ಓಕೆ, ಅದೇನೋ ಹೇಳ್ತಿರಲ್ಲ, ಅದೇನೋ ಡೈಲಾಗ್ ಒಂದು ಸೇರಿಸ್ಬಿಡಿ. ಏನೋ ಒಂದೇ ಆತ್ಮ, ಏನಿಲ್ಲ, 2 ದೇಹ 1 ಆತ್ಮ ಇದ್ದಂಗೆ ದೊರೆ ಮತ್ತು ಭಗವಾನ್ ಅವರು. ಸೊ ನಾವು ಅವ್ರು ಒಂದು ಅಂತಾನೆ ಕನ್ಸಿಡರ್ ಮಾಡೋದು. ಸೊ ಹಂಗಾಗಿ ಹೇಳಿದೆ ಅಷ್ಟೇ, ನುಸುಳ್ಕೊಳ್ತಲ್ಲ. ಎನಿವೇ, ಆದ್ರೂ ತಪ್ಪು ಮಾಡಿದ್ರೆ ಹೆಂಗೆ ತಿರ್ಗಿಸ್ಕೊಂಡು ಅವರೇ ಸರಿ ಅಂತ ಪ್ರೂವ್ ಮಾಡ್ಬಿಡ್ತಾರೆ. ಲೈಫೇ ಹಂಗಲ್ವಾ? ಎನಿವೇ, ನಿಮಗೆ ಉತ್ತರ ಗೊತ್ತಾಯ್ತಾ? ಬೇಗ SMS ಮಾಡಿ, ನಾವು ಮುಂದುವರಿಸ್ತೀವಿ ಲಕ್ಷ್ಮಿ ಅವ್ರ ಜೊತೆ ಮಾತುಕತೆನ. ಸೊ ಮೇಡಮ್, ನೀವು ಇಕ್ಕೆಬೇನ ಬಗ್ಗೆ ಮಾತಾಡ್ತಿದ್ರಿ. ನೀವು ಇಕ್ಕೆಬೇನ ಅನ್ನೋ ಕಾಂಪಿಟೇಷನ್ಗೆ ನೀವು ಹೆಸರನ್ನ ಕೊಟ್ಬಿಟ್ರಿ. ಆಮೇಲೆ ಏನಾಯ್ತು ಹೇಳಿ. ಫಸ್ಟ್ ಇಕ್ಕೆಬೇನ ಅಂತ ಹೋದ್ಮೇಲೆ ಅಲ್ಲಿ ನೋಡಿದ್ರೆ ಹೈಯರ್ ಕ್ಲಾಸಸ್ಸು ಕೆಲವರೆಲ್ಲ ಮಾಡ್ತಿದ್ದಾರೆ, ಅವ್ರೆಲ್ರಿಗೂ ಗೊತ್ತಿದೆ. ನಾನೇನು ಮಾಡಿದೆ, ಇಲ್ಲಿ ಹೊರಗಡೆ ಸಿಗೋ ಇದು ನಮ್ಮ ಮನೇಲಿ ಹೂ ಕೇಳಿದ್ರೆ, ಇವತ್ತು ಫ್ಲಾರಲ್ ಕಾಂಪಿಟೇಷನ್ ಹೂ ಬೇಕು, ಕಿತ್ಕೊಂಡೋಗೆ, ಅಲ್ಲಿಂದ ಕಿತ್ಕೊಂಡೋಗೆ. ಇಲ್ಲಿರೋ ನಾಗಲಿಂಗ ಹೂವಿದೆ, ಮಂದಾರ ಇದೆ, ಅಲ್ಲಿ ಇದಿದೆ. ನಾನು ಎಲ್ಲ ಇಷ್ಟು ಬುಟ್ಟಿಯಲ್ಲೆಲ್ಲ ತಂದಿದ್ದೀನಿ, ಒಂದಕ್ಕೂ ಇದಿಲ್ಲ, ಕಡ್ಡಿ ಇಲ್ಲ. ಅದನ್ನ ಹೆಂಗಿಡೋದು? ನಾನು ಹಿಂಗೆ ನೋಡಿ ಹಂಗೆ ನೋಡಿ ಕೊನೆಯಲ್ಲಿ ಈ ಥರ ಒಂದು ತಟ್ಟೆ ಇಟ್ಬಿಟ್ಟು, ತಟ್ಟೆಯಲ್ಲಿ ಆ ಒಲೆ ಇರುತ್ತಲ್ಲ ಅದನ್ನ ಇಡೋದು, ಅದರಲ್ಲಿ ಫ್ಲವರ್ಸ್ ಎಲ್ಲ ಇಟ್ಬಿಟ್ಟು ಮಧ್ಯದಲ್ಲಿ ಒಂದು ಕಡ್ಡಿ ಹಿಂಗೆ ಇಟ್ಬಿಟ್ಟು ಬಂದ್ಬಿಟ್ಟೆ ನಾನು. ಐ ಗಾಟ್ ದ 3rd prize. ಯು ವೋಂಟ್ ಬಿಲೀವ್. ಐ ಸೆಡ್ ಐ ಡೋಂಟ್ ವಾಟ್ ಇಸ್ ಇಟ್, ಇದು ಹೇಗೆ ಮಾಡಿದ್ಯಾ, ಏನು ಬಂದು ಕೇಳ್ತಾರಲ್ಲ, ಇದು ಏನು ಹೇಗೆ ಏನು ಮಾಡಿದ್ಯಾ ಅಂತ. ನಾನಂದೆ ಮಧ್ಯದಲ್ಲಿ ಕಡ್ಡಿ, ಸುತ್ತ ದಿಸ್ ಈ ಫ್ಲವರ್ಸ್ ಮಂದಾರ ಇತ್ತಲ್ಲ, ಮಂದಾರೆ ಹೂ ಅದಿಟ್ಟೆ ನಾನು. ದಟ್ ರೆಡ್ ಆ್ಯಂಡ್ ವೈಟ್ ಇತ್ತು ನಮ್ಮ ಮನೇಲಿ, ಅದಿಟ್ಟೆ. ಅದಾದಮೇಲೆ ಈ ಪ್ಲುಮೇರಿಯಾ ಒಂದು ಪಿಂಕ್ ಇತ್ತು ಮನೇಲಿ. ಆವಾಗ ಪ್ಲುಮೇರಿಯಾ ಒಂದು ರೌಂಡ್ ಇಟ್ಟೆ. ಈ ಕಡ್ಡಿಲಿ ಒಂದು 2 ಎಲೆಗಳಿತ್ತು. ಆ ಎಲೆ ಹಂಗೆ ಇಟ್ಬಿಟ್ಟು, ಯಾಕೆ ಅಂದರೆ ಅಲ್ಲೊಬ್ಳು ಮಾಡ್ತಿದ್ಲು, ಅವಳೇನೋ ಈ ಕಡ್ಡಿ ಇಟ್ಟು ಅದರಲ್ಲಿ ಮಣಿ ಏನೇನೋ ಹಾಕ್ತಿದ್ದಾಳೆ. ನಾವು ಅದು ಕಡ್ಡಿ ಇಡೋಣ ಸುಮ್ಮನೆ ಇದೆಯಲ್ಲ ಅಂತ ಅದನ್ನಿಟ್ಟೆ. ಸುಮ್ಮನೆ ಇಟ್ಟಿದ್ದು, ನನಗೆ ಗೊತ್ತೇ ಇಲ್ಲ. ದೆನ್ ಇಟ್ ಮೇಡ್ ಮೀ ರಿಯಲೈಸ್
ಥರ್ಡ್ ಪ್ರೈಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ಇದೆ. ಆ್ಯಂಡ್ ಐ ಸ್ಟಾರ್ಟೆಡ್ ಲರ್ನಿಂಗ್ ಇಟ್. ಐ ವೆಂಟ್ ಟು ದ ಕ್ಲಾಸಸ್. ಒಂದು 10th ಓದುವಾಗ ಇಕಬೇರ ಕ್ಲಾಸಸ್ ಹೋಗಿ ಐ ಲರ್ನ್ ಇಟ್. ಒಂದೊಂದು ಸತಿನೂ ಏನೋ ಒಂದು ನಾನು ಮಾಡ್ತೀನಿ ಅಂತ ಬಂದಿಲ್ಲ ಅಂದರೆ, ಇಫ್ ಯು ಡೋಂಟ್ ಓಪನ್ ಯುವರ್ ಡೋರ್ಸ್ ನೋಬಡಿ ವಿಲ್ ನಾಕ್ ಇಟ್ ಅಂಡ್ ಓಪನ್ ಇಟ್. ಕಲಿಬೇಕು ನಾನು ಅಂತ ಹೊರಗೆ ಬರಬೇಕು. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರು ನಮಗೆ ತಿಳಿಸ್ತಾರೆ. ನೀವು ಕೇಳ್ತಾರೆ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ಕಾಂಟೆಸ್ಟ್ ನಡೀತಾ ಇದೆ. ಕೇಳಿಸ್ಕೊಳ್ಳಿ ಈ ಡೈಲಾಗು. ದೇವರೇ, ಚಿನ್ನದಂಥ ಗಂಡ ನನಗೆ ಕೊಟ್ಟಿದ್ದೀಯಾ. ಬಡವಳಾದ ನಾನು ಅವರ ಅದೃಷ್ಟದಿಂದ ಭಾಗ್ಯಲಕ್ಷ್ಮಿ ಅನ್ಸ್ಕೊಳ್ಳೋ ಹಾಗೆ ಮಾಡು. ಅವರಿಗೆ ತಕ್ಕ ಹೆಂಡತಿಯಾಗಿರೋ ವರ ನನಗೆ ಕೊಡ್ತಂದೆ. ರತ್ನ, ಇಷ್ಟು ದಿವಸ ಈ ಮನೆ ಹೆಣ್ಣು ದಿಕ್ಕಿಲ್ಲದ ಮನೆಯಾಗಿತ್ತು. ಭಾಗ್ಯದೇವತೆ ಬಾಗಿಲು ತರ್ಕೊಂಡು ಬಂದಿರೋ ಹಾಗೆ ಬಂದಿದ್ಯಾ. ಈ ಮನೆ, ಈ ಮನಸ್ಸು ಎರಡೂ ನಿಂದು. ಇವತ್ತು ನೀನು ಹಚ್ಚಿರೋ ಈ ನಂದ ದೀಪ ಯಾವತ್ತಿಗೂ ಆರ್ದ ಜ್ಯೋತಿಯಾಗಿ ಬೆಳಗ್ಬೇಕು. ಈ ಡೈಲಾಗ್ ಯಾವ ಚಿತ್ರದ್ದು ಅನ್ನೋದು ನಮ್ಮ ಪ್ರಶ್ನೆ. ಉತ್ತರ ಗೊತ್ತಿರೋರೆಲ್ಲ ನಿಮ್ಮ ಮೊಬೈಲ್ ನಲ್ಲಿ BIGBC ಅಂತ ಟೈಪ್ ಮಾಡಿ ಒಂದು ಸ್ಪೇಸ್ ಕೊಟ್ಟು ನಿಮ್ಮ ಹೆಸರು ಹಾಗೂ ಚಿತ್ರದ ಹೆಸರನ್ನ ಟೈಪ್ ಮಾಡಿ 55454 ಈ ನಂಬರ್ಗೆ SMS ಮಾಡಿ. ಸೊ ಗೀತಾ ದೇವಿ ಅವರೇ, ಇನ್ನೊಂದು ಕ್ಲೂ ಕೊಟ್ಬಿಡಿ. ನಿಮ್ ಪರ್ಮಿಷನ್ ಕೊಟ್ರೆ ಕೊಡ್ತೀನಪ್ಪ. ಅಯ್ಯೋ, ಪರ್ಮಿಷನ್ ಬೇರೆ ಬೇಕೆ ನಿಮ್ಗೆ? ಈ ಚಿತ್ರದ ಸಂಗೀತ ನಿರ್ದೇಶಕರು ರಾಜನ್ ನಾಗೇಂದ್ರ ಅವರು. ಎಲ್ಲ ಹಾಡುಗಳನ್ನು ಚಿ ಉದಯ್ ಶಂಕರ್ ಅವರು ಬರೆದಿದ್ದಾರೆ. ನಾನು ಆಗ್ಲೇ ಹೇಳಿದಾಗ ಆಕಾಶದಿಂದ ದೆರಗಿಳಿದ ರಂಬೆ, ಆ ಹಾಡು ತುಂಬಾ ಚೆನ್ನಾಗಿದೆ. ಬೀಳತ್ತೆ. ಅಯ್ಯೋ, ಆನ್ ಏರ್ ಇಂತ ಮಾತಾಡಿದ್ರೆ ನನ್ನ ಕಥೆ. ನಿಮ್ ಹಾಡು ಕೇಳಿ ಅವರಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಲಕ್ಷ್ಮಿ ಅವ್ರಿಗೆ ಯಾವ್ದು ಸಿನಿಮಾ ಅಂತಿದ್ದು ಅಂತ ಇದ್ದಾರೆ. ನನ್ನ ಸಿನಿಮಾದಲ್ಲಿ ಈ ಹಾಡು ಎಲ್ಲಿಂದ ಬಂತು? ಅಲ್ಲ, ಈ ಹಾಡು ಗೊತ್ತಾಗುತ್ತೆ, ಬಟ್ ರಾಗ ಇದ್ಯಾವುದು ಈ ರಾಗದ್ದು ಅಂತ. ಓಕೆ, ನಿಮ್ಗೆ ಉತ್ತರ ಗೊತ್ತಾಯ್ತಲ್ವಾ? ಬೇಗ ನಿಮ್ಮ ಉತ್ತರ ನಮಗೆ ಕಳಿಸಿ. ಕೇಳ್ತಿದ್ದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ನಮ್ಮ ಅಚ್ಚುಮೆಚ್ಚಿನ ನಟಿ ಲಕ್ಷ್ಮಿ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ಹೇಳಿ ಮೇಡಮ್, ಗೋವಾದಲ್ಲಿ CID 999 ಅದೇನಾ ನಿಮ್ಮ ಮೊದಲನೇ ಸಿನಿಮಾ ಅಥವಾ ತಮಿಳ್ ಫಸ್ಟ್ ಮಾಡಿ? ಗೋವಾದಲ್ಲಿ CID 999 ಫಸ್ಟ್ ಸಿನಿಮಾ. ತಮಿಳ್ ಬುಕ್ ಆಯ್ತು. ತಮಿಳ್ ಶೂಟಿಂಗ್ ಹೋಗ್ತೀನಿ. ಶೂಟಿಂಗ್ ಮಾಡ್ತಾ ಇರೋವಾಗ ಜೀವನಾಂಶಂ ಅಂತ ಫಸ್ಟ್ ಡೇ ಶೂಟಿಂಗ್ ಹೋಗಿದ ತಕ್ಷಣನೇ ಏನೋ ಡೈಲಾಗ್ಸ್ ಕೊಡ್ತಾರೆ. ಟಪ 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 ಅಂತ ಮುಗಿಸ್ ಬಂದ್ಬಿಟ್ಟೆ. ಎಲ್ಲರೂ ಚಪ್ಪಾಳೆ ತಟ್ಟಿದ್ರು. ಐ ಫೀಲ್ ಸೋ ಹ್ಯಾಪಿ. ಚಪ್ಪಾಳೆ ತಟ್ಟೋದೇ ನಮ್ಗೆ ಇಂಪಾರ್ಟೆಂಟ್. ನಮ್ಗೆ ದೆನ್ ಐ ರಿಯಲೈಸ್ಡ್, ಓಕೆ, ಐ ಆಮ್ ಬಾರ್ನ್ ಫಾರ್ ದಿಸ್. ಇಲ್ಲ ಅದು ನನಗೆ ಕ್ಯಾಮ್ರಾ, ಅದಿಂದ ಸ್ಕೂಲ್ ಡ್ರಾಮಾ ಎಲ್ಲ ಇದೆ. ಎಲ್ಲ ಅದು ಇಲ್ಲದೆ ಸುತ್ತಮುತ್ತ ಇರೋ ಆರ್ಟಿಸ್ಟ್ಗಳೆಲ್ಲರೂ ನನಗೆ ಗೊತ್ತಿರೋರು. ತಾಯಿ ಆರ್ಟಿಸ್ಟ್ ಆಗಿರೋದ್ರಿಂದ ಇವ್ರನ್ನೆಲ್ಲ ಮನೇಲಿ ದಸರಾಗೆ ಬರ್ತಾರೆ. ಬೊಂಬೆ ಕೂರಿಸ್ತೀವಲ್ಲ, ಅವಾಗೆಲ್ಲ ಬರೋರು ಇವರೆಲ್ಲ. ಇವರ ಜೊತೆ ಎಲ್ಲ ನೋಡಿದ್ದೀನಿ, ಮಾತಾಡಿದ್ದೀನಿ. ಅದರಿಂದ ಐ ಡಿಂಟ್ ಫೀಲ್ ದಿಸ್ ಥಿಂಗ್. ಒನ್ ಥಿಂಗ್ ಐ ಡಿಸೈಡೆಡ್, ವಾಟ್ ಐ ಡೂ, ಐ ಶುಡ್ ಡೂ ಇಟ್ ಪ್ರಾಪರ್ಲಿ. ದಿಸ್ ಮೈ ಟೀಚರ್ಸ್ ಇನ್ ದ ಸ್ಕೂಲ್ ಟಾಟ್ ಮೀ. ಇನ್ನಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ತಾರೆ ನಮ್ಮ ಲಕ್ಷ್ಮಿ ಅವರು. ನಾವು ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್. ಈಗ ಕಾಂಟೆಸ್ಟ್ ನ ಉತ್ತರ ಕೊಡೋ ಸಮಯ ಬಂದ್ಬಿಡ್ತು. ಸೊ ಇನ್ನೊಂದ್ಸಲಿ ಡೈಲಾಗ್ ಕೇಳಿಸ್ಕೊಳ್ಳಿ. ದೇವರೇ, ಚಿನ್ನದಂಥ ಗಂಡ ನನಗೆ ಕೊಟ್ಟಿದ್ದೀಯಾ. ಬಡವಳಾದ ನಾನು ಅವರ ಅದೃಷ್ಟದಿಂದ ಭಾಗ್ಯಲಕ್ಷ್ಮಿ ಅನ್ಸ್ಕೊಳ್ಳೋ ಹಾಗೆ ಮಾಡು. ಅವರಿಗೆ ತಕ್ಕ ಹೆಂಡತಿಯಾಗಿರೋ ವರ ನನಗೆ ಕೊಡ್ತಂದೆ. ರತ್ನ, ಇಷ್ಟು ದಿವಸ ಈ ಮನೆ ಹೆಣ್ಣು ದಿಕ್ಕಿಲ್ಲದ ಮನೆಯಾಗಿತ್ತು. ಭಾಗ್ಯದೇವತೆ ಬಾಗಿಲು ತರ್ಕೊಂಡು ಬಂದಿರೋ ಹಾಗೆ ಬಂದಿದ್ಯಾ. ಈ ಮನೆ, ಈ ಮನಸ್ಸು ಎರಡೂ ನಿಂದು. ಇವತ್ತು ನೀನು ಹಚ್ಚಿರೋ ಈ ನಂದ ದೀಪ ಯಾವತ್ತಿಗೂ ಆರ್ದ ಜ್ಯೋತಿಯಾಗಿ ಬೆಳಗ್ಬೇಕು. ಈ ಡೈಲಾಗ್ ಯಾವ ಚಿತ್ರದ್ದು ಅನ್ನೋದು ನಮ್ಮ ಪ್ರಶ್ನೆ. ಸರಿಯಾದ ಉತ್ತರ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಚಂದನದ ಗೊಂಬೆ. ಎಸ್, ಒಬ್ಬೊಬ್ಬೊಬ್ಬ ನೋಡಿ ಎಷ್ಟೊಂದು ಉತ್ತರ ಬಂದ್ಬಿಟ್ಟಿದೆ. ನಾನು ಹಾಡು ಹೇಳಿದ್ನಲ್ಲ, ಉತ್ತರ ಕರೆಕ್ಟಾಗಿ ಬಂದ್ಬಿಡ್ತು. ತಪ್ಪರಾಗ್ದಲ್ಲಿ ಹಾಡಿದ್ರು ಕೂಡ ಆ ಹಾಡು ಎಷ್ಟು ಇಷ್ಟ. ಜೊತೆಗೆ ನಮ್ಮ ಲಕ್ಷ್ಮಿ ಅವ್ರನ್ನ ಕರೆಯೋದೇ ಚಂದನದ ಗೊಂಬೆ ಅಂತ ನಾವೆಲ್ಲ. ಹೌದು. ಸೊ ನಾವು ಎಷ್ಟು ಚೆನ್ನಾಗಿ ಹಾಡಿದ್ವಿ, ಅದ್ರ ಮೇಲೆ ಉತ್ತರಗಳು ಕೂಡ ಬಂದಿದೆ. ಗೊತ್ತಾಯ್ತಾ? ಓಕೆ, ಈಗ ಯಾರ್ಯಾರು ಸರಿಯಾದ ಉತ್ತರ ಕೊಟ್ಟರೆ ಎಲ್ಲರ ಹೆಸರನ್ನ ಕಂಪ್ಯೂಟರ್ಗೆ ಕೊಡ್ತಾ ಇದ್ದೀನಿ. ಕಂಪ್ಯೂಟರ್ ಒಬ್ಬರನ್ನ ಆಯ್ಕೆ ಮಾಡುತ್ತೆ, ನೋಡೋಣ. ಹಲೋ ಸತೀಶ್ ಅವರಾ?
ಹೌದು. ನಮಸ್ಕಾರ, ನಾನು ಸಿಹಿ ಕೈ ಚಂದ್ರು 92.7 ಬಿಗ್ ಎಫ್ ಎಂ ಇಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ನಮಸ್ತೆ, ನಾನು ಸಿಹಿ ಕೈ ಗೀತಾ 92.7 ಬಿಗ್ ಎಫ್ ಎಂ ಇಂದ. ಸತೀಶ್ ಅವರೇ, ನೀವೊಂದು ಉತ್ತರ ಕೊಟ್ಟಿದ್ರಿ, ನಮ್ಮ ಕಂಪ್ಯೂಟರ್ ನಿಮ್ಮ ಹೆಸರನ್ನ ಸೆಲೆಕ್ಟ್ ಮಾಡಿದೆ. ಚಂದನದ ಗೊಂಬೆ. Congratulations. ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ನಿಮ್ಗೆ ಬಹುಮಾನ ಕೊಡ್ತಾ ಇದೀವಿ 92.7 ಬಿಗ್ ಎಫ್ ಎಂ ಇಂದ. ಯಾರಾದ್ರೂ ನಿಮ್ಗೆ ಫೋನ್ ಮಾಡ್ತಾರೆ, ನೀವು ಬಂದು ನಿಮ್ಮ ಬಹುಮಾನನ ಕಲೆಕ್ಟ್ ಮಾಡ್ಕೊಂಡು ಹೋಗಿ. ಓಕೆನಾ? ಕಂಗ್ರಾಟ್ಸ್. ಥ್ಯಾಂಕ್ ಯು, ಬಾಯ್. ಬಾಯ್. ಕೇಳ್ತಿದ್ದೀರಾ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಲಕ್ಷ್ಮಿ ಅವರು. ಸೊ ಮೇಡಮ್, ನೀವು ನಿಮ್ಮ ಟೀಚರ್ಸ್ ಬಗ್ಗೆ ಹೇಳ್ತಿದ್ವಿ, ಕಂಟಿನ್ಯೂ ಮಾಡಿ ಮೇಡಮ್ ಪ್ಲೀಸ್. One thing I have decided, what I do, I should do it properly. This my teachers in the school taught me. ಅವ್ರಿಗೆ ಈಗ ಕೈ ಮುಗಿತು ನಮಸ್ಕಾರ, ಯಾವಾಗಲೂ ನಮಸ್ಕಾರ ಮಾಡ್ಕೋತೀನಿ. Whenever I win any award or anything, ನನ್ನ ಫೈನಲ್ ಇಯರ್ ಸ್ಕೂಲಲ್ಲಿ ಕಮಲಾ ಟೀಚರ್ ಅಂತ ಒಬ್ಬರಿದ್ರು, ದಟ್ ಮೇಡಮ್ಗೆ ನಾನು ಕೈ ಮುಗಿತೀನಿ. ಏನೇ ಆಗಲಿ ಟ್ರೈ ಮಾಡಿ ಲಕ್ಷ್ಮಿ. ಬಿದ್ರೆ ಗೊತ್ತಾಗುತ್ತೆ ಬಿದ್ಬಿಟ್ವಿ ತಪ್ಪು ಅಂತ, ಎದ್ರೆ ಏನ್ ತಪ್ಪಾಗುತ್ತೆ ಅಂತ, ಎದ್ಬಿಟ್ರೆ ಓ ನೆಕ್ಸ್ಟ್ ಲೆಟ್ಸ್ ಗೋ ಅಂತ ಬರುತ್ತೆ. ಟ್ರೈ ಅಂತಾರೆ ಅವರು. ಹ್ಯಾಟ್ಸ್ ಆಫ್ ಟು ಹರ್, ಶಿ ಟಾಟ್ ಮಿ ದಟ್. ನಮ್ಮ ತಾಯಿಗೆ ಅದೇ ಆಟಿಟ್ಯೂಡ್. ಕಮಲಾ ಅಂತ ಅವ್ರ ಹೆಸರು. ನಮ್ಮ ತಾಯಿ ಅದೇ ಅಂತಾರೆ, ಟ್ರೈ ಮಾಡು ಯಾವ್ದಾದ್ರು ಬರ್ಲಿ ಅಂತ. ಸುಮ್ಮನೆ ಯು ಆರ್ ವೇಸ್ಟಿಂಗ್ ದ ಟೈಮ್, ಯು ಲರ್ನ್ ಇಟ್ ಅಂತಾರೆ. ಅದಾದ್ಮೇಲೆ ಹಂಗೆ ಹೋಗಿದ್ದು. ತಮಿಳ್ 3ನೇ ದಿವಸ ಶೂಟಿಂಗ್ ಮಾಡುವಾಗ SV ರಂಗಾರಾವ್ ಅವ್ರು ಬಂದಿದ್ರು ಸೆಟ್ಗೆ. ಪಕ್ಕದಲ್ಲಿ ಶೂಟಿಂಗ್ ಮಾಡ್ತಿದ್ರು. ಈ ರುಕ್ಮಿಣಿ ಅವ್ರ ಮಗಳ ಅಂತ. ಹೌದು ಅಂತ. ಚೆನ್ನಾಗಿದಳಲ್ಲ, ನಮ್ಮ ಪಿಕ್ಚರ್ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವ್ರು ಮಾತಾಡೋಕೆ ಬಂದ್ರು. ಹಲೋ ಅಂಕಲ್, ಹೇಗಿದ್ದೀರಾ? ಎಲ್ಲರ ಹತ್ರ ನನ್ನ ಪಿಕ್ಚರ್ ಆಕ್ಟ್ ಮಾಡ್ತೀನ, ನೀವು ಹೀರೋನಾ ಅಂತ ನಾನು ಅವ್ರ ಹತ್ರ ಸುಮ್ಮನೆ ಗಲಾಟೆ ಮಾಡ್ಕೊಳ್ಳೋದು. ಬಾರೆ ನೀನು ನಾನು ಡ್ಯೂಟ್ ಆಡೋಣ ಹಂಗೆ ಹಿಂಗೆ ಅಂದ್ಬಿಟ್ಟು, ಅಂಕಲ್ ದುಡ್ಡೆಷ್ಟು ಕೊಡ್ತೀರಾ ನಿಮ್ಮ ಸಿನಿಮಾಗೆ? ಎತ್ಕೊಂಡಾಗಲೇ ದುಡ್ಡೆಷ್ಟು ಕೊಡ್ತೀರಾ, ಇದು ಒಂದೇ ನನಗೆ ಗೊತ್ತಿತ್ತು. ಬಿಕಾಸ್ ಫಸ್ಟ್ ಸಿನಿಮಾದಲ್ಲಿ ಅವ್ರ ಹತ್ರ ಕೇಳಿದೆ ತಮಿಳ್ನಲ್ಲಿ, ದುಡ್ಡೆಷ್ಟು ಕೊಡ್ತೀರಾ ಅಂತ. ಎಷ್ಟು ಬೇಕು ಅಂದ್ರೆ 2500. ಅದು ಏನು ಲೆಕ್ಕನೂ ಗೊತ್ತಿಲ್ಲ. 2500 ಏನಂದ್ರೆ ಆವಾಗ 500 rupees ದ ಬೆಸ್ಟ್ ವಾಚ್ ಯು ವೇ ಗೆಟಿಂಗ್. 500 rupees the best watch, which will be around more than 20,000 rupees now. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರು ನಮಗೆ ತಿಳಿಸ್ತಾರೆ. ನೀವು ಕೇಳ್ತಾರೆ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್. ಹೌದು ಗುರು. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ, ಗ್ಯಾರಂಟೀಡ್. ನಮ್ಮ ಜೊತೆ ಇದ್ದಾರೆ ಲಕ್ಷ್ಮಿ ಅವರು. ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸೊ ನೀವು ಹೇಳ್ತಿದ್ರಿ, ವಾಚ್ ಬಗ್ಗೆ ಹೇಳ್ತಿದ್ರಿ. ಸೊ ಕಂಟಿನ್ಯೂ ಮೇಡಮ್. 2500 ಏನಂದ್ರೆ ಆವಾಗ 500 rupees the best watch you were getting. 500 rupees the best watch, which will be around more than 20,000 rupees now. I wanted that. And 2,000 rupeesಗೆ ವಜ್ರದ ಓಲೆ ಸಿಗುತ್ತೆ. ಮನೆಯಲ್ಲಿ ವಜ್ರದ ಓಲೆ ಹಾಕು ಅಂತ ಕೇಳಿದ್ರೆ ಓನ್ಲಿ ಏನಾದರೂ ಹಬ್ಬ ಬಂದರೆ ಎಲ್ಲಾದ್ರೂ ಮದುವೆಗಿದ್ವೆ ಹೋದರೆ ಹಾಕ್ತಾರೆ. ಇದು ನಾನೇ ತಗೋತೀನಿ ಚಿಕ್ಕದು, ನಿಮ್ಮನ್ನು ಕೇಳಲ್ಲ, ನೀವು ಯಾರು ಕೊಡಬೇಕಾಗಿಲ್ಲ, ನಾನು ಹಾಕೊಂಡು ಹೋಗ್ತೀನಿ ದಿನ. ಆ ವಯಸ್ಸಲ್ಲಿ ಒಂಥರ ಅರ್ಥ ಆಗಲ್ಲ, ನಾನೇ ಮಾಡ್ಕೋತೀನಿ, ನೀನೇನು ಕೊಡೋದು ನನಗೆ ಅಂತ. ಅದಕ್ಕೋಸ್ಕರ ಕೇಳಿದೆ. ಇವ್ರು ಕೇಳಿದಾಗ ಏನು ಕೊಡ್ತೀರಾ ಅಂದಾಗ, ಯಾಕೆ ಸುಮ್ಮನೆ 2500 ಹೇಳಬೇಕು, ಇನ್ನೊಂದು 500 ಸೇರಿಸ್ಕೊಳ್ಳೋಣ. ತಕ್ಷಣ 3000 ಅಂದೆ. 3000 ಏನೇ ಅದು, 3000 rupees ಪ್ಲಸ್ ನಾನು ಬಂದು ಹೋಗೋ ಖರ್ಚೆಲ್ಲ ಸೇರಿ ಇನ್ನೊಂದು 500, 4000 ಆಯ್ತು ಅಷ್ಟಕ್ಕೆ. ಹಿಂಗೆ ಅನ್ಬಿಟ್ಟು ಇವರು 4000 rupees ಯಾರಾದ್ರೂ ಕೊಡ್ತಾರಾ ಹೊಸ ಹುಡುಗಿಗೆ? ಎಷ್ಟು ಕೊಡ್ತೀರಾ ಅಂಕಲ್? 1000 rupees. ನನ್ನ ಟ್ಯಾಲೆಂಟ್ ಇರೋರು ಸಿಕ್ಕಿದ್ರೆ ತಗೊಂಡೋಗಿ ಅಂಕಲ್ ಅಂದ್ಬಿಟ್ಟೆ ನಾನು. ಅಷ್ಟು ಕಾನ್ಫಿಡೆನ್ಸ್. ನೀವಾಗ ಬಂದು ನನ್ನ ಹತ್ರ ಮಾತಾಡ್ತಿದ್ದೀರಾ ಅಂಕಲ್, ನನ್ನ ಟ್ಯಾಲೆಂಟ್ ಇರೋರು ನಿಮ್ಗೆ ಸಿಕ್ಕಿದ್ರೆ 1000 rupees ಕರ್ಕೊಂಡೋಗಿ ನೀವು ಅಂತ. ಅಯ್ಯಮ್ಮ, ಇವಳೇ ಬೇಕಾ ಕ್ಯಾರೆಕ್ಟರ್ಗೆ? ಬರ ನೀನು ಇಷ್ಟೇ ಬೇಕು, ಓಕೆ 3000 rupees, ನಿಮ್ಗಿಲ್ಲ ನನಗಿಲ್ಲ, ಡೀಲ್. ಒಂದ್ ವೇಳೆ ಜಾಸ್ತಿ ಕೊಟ್ಟಿರ್ಬೋದು, ಗೊತ್ತಿಲ್ಲ ನಮ್ಗೆ, ಏನೋ ನಮ್ಗೆ ಗೊತ್ತಿರೋ ತರ. ಐ ಕ್ಯಾನ್ ಡೀಲ್, ಐ ಕ್ಯಾನ್ ಹ್ಯಾಂಡಲ್. ನಮ್ಮಮ್ಮ ಹೇಳ್ತಾರೆ, ಯು ಲರ್ನ್, ಯು ಹ್ಯಾಂಡಲ್. ಐ ಜಸ್ಟ್ ಡೋಂಟ್ ವಾಂಟ್ ಯು ಟು, ಐ ಡೋಂಟ್ ವಾಂಟ್ ಟು ಕಂಟ್ರೋಲ್. ನೀನು ಇದು ಮಾಡು ಅದು ಮಾಡು ಅಂತ. ಯಾಕೆ ಅಂತ ಆಮೇಲೆ ಅರ್ಥ ಆಯ್ತು. ಇನ್ನಷ್ಟು ವಿಚಾರಗಳನ್ನ ಲಕ್ಷ್ಮಿ ಅವರಿಂದ ನಾವು ತಿಳ್ಕೊಳ್ಳೋಣ. ನೀವು ಕೇಳ್ತಾರಿ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ, ಗ್ಯಾರಂಟೀಡ್. 92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ.
92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ಲಕ್ಷ್ಮಿ ಮೇಡಮ್, ನೀವು ಹೇಳ್ತಿದ್ರಿ ನಿಮ್ಮ ತಾಯಿ ನಿಮಗೆ ತುಂಬಾ ಸಪೋರ್ಟ್ ಮಾಡಿದ್ರು, ತುಂಬಾ ಫ್ರೀಡಮ್ ಕೊಡ್ತಿದ್ರು ಅಂತ. ಸೊ ಅಲ್ಲಿಂದ ಕಂಟಿನ್ಯೂ ಮಾಡಿ ಮೇಡಮ್. ನಮ್ಮ ತಾಯಿಗೆ ಅವ್ರ ತಂದೆ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಟಿದ್ರು. ಶಿ ನೆವರ್ ವಾಂಟೆಡ್ ದಟ್. 17 ವಯಸ್ಸವರೆಗೂ ಆಕ್ಟ್ ಮಾಡೋವಾಗ ತಂದೆನೆ ಒಳಗೋಗು, ಪ್ರೊಡ್ಯೂಸರ್ ಬಂದಿದ್ದಾರೆ, ಪ್ರೊಡ್ಯೂಸರ್ ಬಂದರೆ ಒಳಗೋಗು, ಅವ್ರನ್ನ ನೋಡಬೇಕು, ನಮಸ್ಕಾರ ಮಾಡಿ ಏನೋ ಮಾತಾಡಲ್ಲ, ಒಳಗೋಗಿ ಅವ್ರು ಬಂದು ನಾನು ಮಾತಾಡ್ತೀನಿ, ಇಷ್ಟು ದುಡ್ಡು ಅಷ್ಟು ದುಡ್ಡು, ಇದು ಕ್ಯಾರೆಕ್ಟರ್, ಓಕೆ ಫೈನ್ ನೀವು ಹೋಗ್ಬಿಡಿ. ಆಮೇಲೆ ತಾತ ಕೂತ್ಕೊಂಡು ಇದೇ ಆ್ಯಕ್ಟಿಂಗ್ ಮಾಡಬೇಕು, ಇದು ಕ್ಯಾರೆಕ್ಟರ್ ಅಂತ ಇದಂತ. ಅದಾದಮೇಲೆ ಇದರಿಂದ ಹೋಗ್ಬಿಡ್ಬೇಕು ಅಂತ ಶಿ ಗಾಟ್ ಮ್ಯಾರಿಡ್ ಟು ಮೈ ಫಾದರ್. ದಟ್ ವಾಸ್ ವರ್ಸ್. ಸಿನ್ಸ್ he had a younger wife and a very beautiful wife, naturally ಹೇಗೆ ಟ್ರೀಟ್ ಮಾಡಿರ್ತಾರೆ, worst control was worst. But my father told me during his last stages ಆ ಥರ ಇತ್ತು. ಸೊ ಅಮ್ಮನಿಗೆ ಈ ಥರ ಬೆಳೆಸಬಾರ್ದು ಮಕ್ಕಳನ್ನ. ಅವಳಿಗೆ ಅವ್ರು ಸಂಪಾದನೆ ಮಾಡ್ತಾರೆ ಅಂದರೆ ಹೆಣ್ಮಕ್ಳು ಅವ್ರಿಗೆ ಸ್ವಲ್ಪ ಫ್ರೀಡಮ್ ಕೊಡಬೇಕು ಅಂತ ನನಗೆ ಹೇಳಿದ್ರು. ನೀನು ಅರ್ಥ ಮಾಡ್ಕೊ, ನೀನೇನು ಮಾಡ್ತೀಯ. ಆಮೇಲೆ ಮನೆಗೆ ಬಂದ ಅಮ್ಮ ಈ ಪಿಕ್ಚರ್ ಸೈನ್ ಮಾಡಿಬಿಟ್ಟೆ, ತಮಿಳ್ ಪಿಕ್ಚರು 2500. ಏನೇ ಶಟ್ಲಾಗ ಆಡೋಕೆ ಹೋಗಿದ್ಯಾ, ಮನೆ ಊಟಕ್ಕೆ ಬಂದಿಲ್ಲ 1 ಗಂಟೆಗೆ, ಹುಡುಗನ ಥರ ಎಲ್ಲಿ ಊಟ ಮಾಡಿದ್ಯಾ, ಯಾರ ಮನೆಯಲ್ಲಿ, ಎಲ್ಲೂ ಊಟ ಮಾಡಿಲ್ಲಮ್ಮ, ಎಲ್ಲಿ ಯಾರ ಮನೇಲಿ ಊಟ ಮಾಡಲ್ಲ, ಏನು ಕುಡಿಲಿಲ್ವಾ, ನಾನು ನಿಂಬೆಹಣ್ಣು ಜ್ಯೂಸ್ ಕುಡಿದೆ. ಯಾಕೆ ಹಿಂಗಿದೆಯಾ, ಸುಮ್ಮನೆ ಶಟ್ಲಾಡ್ತೀನಿ ಅಂತ ಏನು ಮಾಡಬೇಕು ಅಂತ. ಐ ವಾಂಟ್ ಬಿ ಸ್ಲಿಮ್ ಆ್ಯಂಡ್ ಟ್ರಿಮ್. ಯಾತಕ್ಕೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, 2500 ರೂಪೀಸ್ ದುಡ್ಡು. ನಮ್ಮ ಅಮ್ಮನಿಗೆ ಇತ್ಲ ಕಡೆ ತಾತ ಬೇರೆ, ಯಾರನ್ನ ಕೇಳಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಬಂದಿದ್ದಾಳೆ ಇವಳು ಚೆನ್ನಾಗಿ ಓದ್ತಿದ್ದಾಳೆ, ಅವು ಲಾಯರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಲಾಯರ್ ಆಗೋದು ಆಮೇಲೆ ತಾತ, ಮೊದಲು ಆ್ಯಕ್ಟಿಂಗ್ ಮಾಡ್ಕೊಂಡು ಬರ್ತೀನಿ ನಾನು ಅಂತ. ಆಮೇಲೆ ತಾತನಿಗೆ ಟೋಪಿ ಹಾಕ್ಬಿಡಪ್ಪ, ಅದು ಈಸಿ. ಮೊಮ್ಮಕ್ಕಳಾದರೆ ಬಿಟ್ಕೊಟ್ಬಿಡ್ತಾರೆ, ಮಕ್ಕಳಾದರೆ ಬಿಟ್ಕೊಡಲ್ಲ. ತಾತ 2500 500 ವಾಚ್ ತೊಗೊಳ್ಳೋಣ ಅಂತ ಇದ್ದೀನಿ, ನಾನು ಬೇಕಾದರೆ ನಿನಗೊಂದು ವಾಚ್ ಕೊಡಿಸ್ತೀನಿ ತಾತ. ಅವ್ರಾಗ ರಿಟೈರ್ ಆಗಲಿಲ್ಲ ಇನ್ನು. ನನಗೆ ಯಾಕೆ ವಾಚು, ಇಲ್ಲ ತಾತ ನಿನಗೇನು ಬೇಕು ಹೇಳ್ತಾತ, ನೀನು ತುಂಬ ಚೆನ್ನಾಗಿದೆ. ಅವ್ರು ಮಸ್ಕ ಹೊಡೆದಿದ್ದ ತಕ್ಷಣ ಏನೋ ಅವಳು ಇಷ್ಟ ಆ್ಯಕ್ಟ್ ಮಾಡಲಿ ಕಣೆ, ಬಿಟ್ಬಿಟ್ರು ತಾತ. ಐ ಸೈನ್ ದ ಮೂವಿ, ಐ ವೆಂಟ್. ಇನ್ನಷ್ಟು ವಿಚಾರಗಳನ್ನ ನಾವು ಲಕ್ಷ್ಮಿ ಅವರಿಂದ ತಿಳ್ಕೋಬೇಕು. ಆದ್ರೆ ಇವತ್ತಿನ ಸಮಯ ಮುಗಿದಾಯ್ತು. ರಾಕ್ ಸ್ಟಾರ್ ರೋಹಿತ್ ಅವರು ತಮ್ಮ ಪಕ್ಕ ಲೋಕಲ್ ಶೋ ಸ್ಟಾರ್ಟ್ ಮಾಡಕ್ ಬಂದ್ಬಿಟ್ಟಿದ್ದಾರೆ. ಸೊ ನಾವು ಹೊರಡ್ತೀವಿ, ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗ್ತೀವಿ. ನೀವು ಕೇಳ್ತಾರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್, ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟಿಡ್. ಸೊ ಮೇಡಮ್ ಬನ್ನಿ ಪಾನಿಪುರಿ ತಿನ್ಕೊಂಡು. ಹಲೋ, ಅವ್ರೇನ್ ರೆಡಿ ಅಂತಾರೆ.